ಯಾವುದೋ ರೆಸಾರ್ಟು ಅಂತ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಅದೇನು ರೆಸಾರ್ಟ್ ಏನೋ ಇಲ್ಲ ಬೇರೆ ಏನಾರು ಅಂತ ಗೊತ್ತಿಲ್ಲ, ನೋಡಬೇಕು. ಯಾವುದೋ ವಿಲ್ಲಾ ಅಂತ ಬಂದೆ, ಏನೋಪ್ಪ ನೋಡುವ ಎಂಕೆ ಯಾವುದೋ ರೂಮ್ ನೋಡೋಕೆ ಹೋಗ್ತಾಯಿದ್ದೀನಿ. ಯಾವುದೋ ಮ್ಯಾಪ್ ನೋಡ್ಕೊಂಡು ಬಂದ್ಬಿಟ್ಟು ಬೇಡಪ್ಪ ಬೇಡ, ಯಾರೂ ಇಲ್ಲ ಈ ರೆಸಾರ್ಟಲ್ಲಿ, ನಾನು ಒಬ್ಬನೇ ಇರೋದು. ಯಪ್ಪ ಏನೇನೋ ಸೌಂಡ್ಗಳು ಬರ್ತೈತೆ. ಪಕ್ಕದಲ್ಲಿ ನೋಡಿದ್ರೆ ದೊಡ್ಡ ಕೆರೆ. ಅಯ್ಯೋ ದೇವ, ಯಾವುದೋ ಗೂಗಲ್ ಮ್ಯಾಪಲ್ಲಿ ಏನೋ ತೋರಿಸ್ತು ಅಂತ ಬಂದರೆ ರೆಸಾರ್ಟ್ ಇದು. ಯಪ್ಪ ದೇವ, ಎಷ್ಟು ಭಯ ಆಗ್ತಾಯಿದೆ ಅಂದರೆ ಅಷ್ಟೊಂದೇನು ಆಗ್ತಾಯಿಲ್ಲ, ಒಟ್ನಲ್ಲಿ ಭಯ ಆಗ್ತಾಯಿದೆ. ಏನೋ ಇದೆ ಅಲ್ಲಿ ಕುದುರೆ, ಅಲ್ಲೊಂದು ಯಾವುದೋ ರೆಸಾರ್ಟು, ಇಲ್ಲೊಂದು ಯಾವುದೋ ರೆಸಾರ್ಟು. ಅಯ್ಯೋ ದೇವ ದೇವ, ರೋಡ್ ಹೆಂಗಿದೆ ತೋರಿಸ್ತೀನಿ ರೀ. ಯಾವತ್ತೂ ಗೂಗಲ್ನ ನಂಬ್ಕೊಂಡು ದಯವಿಟ್ಟು ಯಾರೂ ಬರೋಕ್ಕೆ ಹೋಗ್ಬೇಡಿ. ಯಾವುದೋ ಲೊಕೇಶನ್ ತೋರಿಸ್ತು, ನೋಡಿದ್ರೆ ಯಾವುದೋ ಇದು ಕರ್ಕೊಂಡ್ಬಂದೈತೆ. ಇದು ಬರೋಕ್ಕೆ 2 ಕಿಲೋಮೀಟ್ರ್ ಬೇಕು. ಯಾಕೆ ಹಾಕೊಂಬಿಟ್ಟವನೆ, ನೋಡಿದ್ರೆ ಒಳಗಡೆ ಬರೋಕ್ಕೆ ಅಷ್ಟು ನಿಮಿಷ ಬೇಕು. ಅಯ್ಯೋ ದೇವ, ಯಾರೂ ಇಲ್ಲ, ನನ್ನ ಒಬ್ಬನೇ ಒಂಟಿ ಪಿಚ್ಚಿ. ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಹ್ಯಾಪೆನ್ಸ್. ಅಲ್ಲಿ ನೋಡಿದ್ರೆ ಅಲ್ಲೇ ಕಮ್ಮಿ ಸಿಗ್ತಾಯಿತ್ತು ರೂಮ್ಸು. ನಾನು ಬೇರೆ ಇಲ್ಲಿ ಗಂಟ ಬಂದೆ. ನೀರು ಹಿಡ್ಕೊಂಡು ಹೋಗೋಣ. ಪ್ಲೇಸ್ ಏನೋ ಚೆನ್ನಾಗೇ ಇದೆ, ಆದರೆ ನೈಟ್ ಒಬ್ಬನೇ ಇದ್ದೆ ಅಂತ ಭಯ ಆಗ್ತಾಯಿತ್ತು ಸ್ವಲ್ಪ. ನನ್ನ ಗಾಡಿ ಇಲ್ಲೇ ನಿಂತಿದೆ, ಪೀಸಾಗಿದೆ ಜಾಗ, ಯಾರೂ ಇಲ್ಲ. ಈ ಥರ ಒಂದು ತಿಂಗ್ಳಿಗೆ ಒಂದ್ಸರಿ ಯಾರು ಬರಬೇಕು. ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಿದ್ದೀನಿ, ಅಲ್ಲಿ ಹೋಗಿ ಸಿಗ್ತೀನಿ. ಬಾಯ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಸ್ವಿಮ್ಮಿಂಗ್ ಪೂಲು. ಈ ಸೈಡಿಂದ ನೋಡೋಕೆ ಚೆನ್ನಾಗೇ ಇದೆ. ಅಲ್ಲೇನಿದೆಯೋ ಗೊತ್ತಿಲ್ಲ. ಹೋಗ್ಬಿಟ್ಟು ಒಂದು ಗೀಜಾಡ್ಕೊಂಡು ಆಮೇಲೆ ಶಿಸ್ತಾಗಿ ಅದು ಯಾವುದೋ ಡ್ಯಾಮ್ಗೆ ಹೋಗ್ಬೇಕು ಇವತ್ತು. ಚೆನ್ನಾಗಿದೆ ಸ್ವಿಮ್ಮಿಂಗ್ ಪೂಲು, ಒಳ್ಳೆ ವೈಬ್. ಸ್ಟ್ಯಾಂಡ್ ಎಲ್ಲ ತಂದಿದ್ದೀನಿ, ವೀಡಿಯೋ ಮಾಡಿಕೊಂಡು ಹೋಗೋದು. ಏನಕ್ಕೆ ಬಿಡಬೇಕು, ಸಿಕ್ಕಿದ್ನ ಅಲ್ವಾ? ಹಂಗೇನೆ ನಮ್ಮ ಬ್ಯಾಂಗ್ಳೂರವರು, ನಮ್ಮ ಕರ್ನಾಟಕದವರೆಲ್ಲ ಹಿಂಗೇನೆ, ಸಿಕ್ಕಿದ್ರೆ ಬಿಡಲೇಬಾರ್ದು. ಓಪನ್ ಮಾಡಿದ್ರು ಇವಾಗ ಹೋಗಿ ಈಜಾಡ್ತಾ ಇರೋದೆ. ನೆಕ್ಸ್ಟ್ ಹೆಡ್ ವೆಸ್ಟ್ ಮಾತ್ರ ಪೂಲು, ಒಳ್ಳೆ ಕ್ಲೀನ್ ವಾಟರು, ಬರ್ಡ್ಸು. ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್, ಸಕ್ಕತ್ತಾಗಿತ್ತು. ಈ ಥರ ನಮ್ಮ ಬೆಂಗಳೂರಲ್ಲಿ ಒಂದು ಕಟ್ಟಿಸ್ಬೇಕು ನಾವು. ನಮ್ಮ ಮನೇಲಿ ಹಿಂಗಿರಬೇಕು, ಯಾವಾಗಲೂ ಸ್ವಿಮ್ಮಿಂಗ್ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸು, ಹಾರ್ಸ್ಗಳು. ಈ ರೆಸಾರ್ಟ್ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅದಾದ್ಮೇಲೆ ಸಕ್ಕತ್ತಾಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಏನೊಂದು 7-8 ಹಾರ್ಸ್ಗಳಿದೆ. ಮತ್ತು ಅಲ್ಲೂ ಅಷ್ಟೇ ಒಳ್ಳೆ ಪ್ಲೇ ಗ್ರೌಂಡು. ಅಲ್ಲೂ ಅವ್ರದ್ದೇ ರೆಸಾರ್ಟು, ಅಲ್ಲೂ ಇನ್ನೂ ಏನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಯಾವುದೋ ಫ್ಯಾಮಿಲಿಯವರು ಇದ್ದಾರೆ, ಚೆನ್ನಾಗಿದೆ. ಗೇಮ್ಸು ಎಲ್ಲ ಇದು ಮಾಡಿದ್ದಾರೆ. ಕಾರ್ಗಿರಲ್ಲಿ ಯಾರು ಬಂದರೆ ಇದನ್ನು ಕಿತ್ಕೊಂಡೇ ಹೊಡ್ಬೋದಿತ್ತು, ಆದರೆ ಏನು ಮಾಡೋದು, ಬೈಕಲ್ಲಿ ಬಂದಿರೋದು, ನನಗೆ ಜಾಗ ಇಲ್ಲ ಕೂತ್ಕೊಳ್ಳೋಕ್ಕೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಯಾರಿಗಾರು ಏನಾದ್ರು ಹೋಗಬೇಕು ಅಂತ ಅನಿಸಿದ್ರೆ ಹೋಗ್ಬಿಡ್ಬೇಕು ಟ್ರಿಪ್ಗೆ. ಅದು ಬಿಟ್ಟು ನಾಳೆ ಹೋಗೋಣ ನಾಳಿದ್ದು ಹೋಗೋಣ ಹಂಗೆ ಟೈಮ್ ವೇಸ್ಟ್ ಆಗೋದು. ಚೆನ್ನಾಗಿತ್ತು. ಮ್ಯಾನ್
ಒನ್ ಮ್ಯಾನ್ ಆರ್ಮಿ ಥರ ಟ್ರಿಪ್ಪು ಚೆನ್ನಾಗಿದೆ. ರೂಮ್ಸು ಅಷ್ಟೇ ಏನು ಅಷ್ಟೊಂದೇನು, ಫಸ್ಟ್ ಯಾವುದೋ ಒಂದು ರೂಮ್ ಮಾಡಿದೆ ಅಲ್ಲಿ ಆ ಗುಂಡ್ಲುಪೇಟೆಯಲ್ಲಿ, ಅಲ್ಲಂತೂ ಅಷ್ಟು ರೂಮ್ ಅದು. ಆದರೆ 500 ರುಪೀಸ್ ಏನೂ ಮಾಡೋಕ್ಕಾಗಲ್ಲ, ದುಡ್ಡು ಮಿಕ್ಸೋಣ ಅಂತ ಹೋದೆ. ಇಲ್ಲಿ ಇದು ಚೆನ್ನಾಗಿದೆ, ಆದರೆ ವೈಫೈ ಟಿ ವಿ ಎಲ್ಲ ಇಲ್ಲ. ಇನ್ನೊಂದು ಕಡೆ ಎಲ್ಲರೂ ನೆಕ್ಸ್ಟು ಸ್ಟೇ ಆಗಬೇಕಾದ್ರೆ ಅಲ್ಲಿ ರೂಮ್ ನೋಡಬೇಕು, ಅಲ್ಲಿ ಯಾವ್ದಾದ್ರು ಬೆಸ್ಟ್ ರೂಮ್ ಮಾಡ್ಕೊಬೇಕು. ಅಯ್ಯಪ್ಪ, ಈ ಬ್ಯಾಗ್ನ ಕಟ್ಟೋ ಅಷ್ಟರಲ್ಲಿ ಪಡಬಾರ್ದು ಕಷ್ಟಪಟ್ಬಿಟ್ಟೆ. ನೀಟಾಗಿ ಅದನ್ನು ಪ್ಲ್ಯಾನ್ ಮಾಡ್ಕೋಬೇಕು ಹಿಂಗೆ ಕಟ್ಟೋದು ಅಂತ. ಇವಾಗ ಗಾಡಿನ ಕೂಲ್ ಸ್ಟಾರ್ಟ್ ಹಾಕಿದ್ದೀನಿ. ಇವಾಗ ಡೈರೆಕ್ಟಾಗೆ ಆ ಡ್ಯಾಮ್ ಹತ್ರ ಹೊಡಿಯೋದು ಅಷ್ಟೇ. ರೆಡಿ ಫಾರ್ ರೈಡಿಂಗ್. ಬನ್ನಿ ನಿಮಗೆ ಡ್ಯಾಮ್ ತೋರಿಸ್ತೀನಿ ಹೆಂಗಿದೆ. ಆದರೆ ಗೂಗಲೆಲ್ಲ ನೋಡಿದ್ರೆ ಸಕ್ಕತ್ತಾಗಿದೆ ಹಂಗೆ ಹಿಂಗೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಅದು ರಿಯಾಲಿಟಿನ ಚೆಕ್ ಮಾಡಬೇಕು. ಇವಾಗ ಇದ್ರ ಥರನೇ ಆಗ್ಬಿಟ್ರೆ ಅಂತ ಭಯ ನನಗೆ. ಚೆನ್ನಾಗಿತ್ತು, ಇಲ್ಲ ಅಂತ ಅಲ್ಲ, ಆದರೆ ಯಾರೂ ಇರಲಿಲ್ಲ. ಫುಲ್ಲು ಕಾಡು ಮಧ್ಯ ನಾನು ಒಬ್ಬನೇ ಒಂಟಿ ಪಿಚಾಚಿ ಥರ ಒಬ್ಬನೇ ಇದೆ ಇಷ್ಟು ರೂಮ್ಗಳಲ್ಲಿ. ಇವಾಗ ಹೊಟ್ಬಿಟ್ಟು ಅವ್ರಿಗೆ ಬೀಗ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇವಾಗ ಡ್ಯಾಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಬಾಯ್. ನಂಗೆ ಅನ್ನಿಸ್ದಂಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆಗುತ್ತೆ ಅಂದ್ಕೊತೀನಿ. ಇನ್ನೊಂದು ವರ್ಷದಲ್ಲಿ ಫುಲ್ಲು ಒಳ್ಳೆ ರೆಸಾರ್ಟ್ ಆಗುತ್ತೆ ಇದು. ಒಳ್ಳೆ ಚೆನ್ನಾಗಿದೆ ರೆಸಾರ್ಟ್, ಮಧ್ಯ ಎಲ್ಲ ಸಕ್ಕತ್ತಾಗಿದೆ. ಪಕ್ಕದಲ್ಲಿ ರಿವರ್ ಬೇರೆ ಇದೆ, ಆದರೆ ಇವಾಗೆಲ್ಲ ಅದು ಮಳೆ ಇಲ್ಲದೆ ಇರೋ ಕಾರಣದಿಂದ ಎಲ್ಲ ಇದಾಗ್ಬಿಟ್ಟಿದೆ, ನೀರಿಲ್ಲ ಅದರಲ್ಲಿ. ಬರುತ್ತೆ. ಓಕೆ, ಸಿಗೋಣ, ಬಾಯ್. ಹಾಂ, ಐ ವಿಲ್ ಶೂಟ್. ಹಾಯ್, ಇವರೇ ನಮಗೆ ರೂಮ್ ಎಲ್ಲ ಕೊಟ್ಟು ಚೆನ್ನಾಗೇ ಟ್ರೀಟ್ ಮಾಡಿದ್ದು. ವಾಟ್ಸ್ ಯುವರ್ ನೇಮ್? My name is Irshad. Okay. I'm the manager of Clay Club Farm Stay. Okay. It's the biggest farm stay in Wayanad. Oh. We have a lot of activities. Okay. And we have farm stay, and also there's that we have big swimming pool, yes. DJ, campfire, and horse riding, play making, bamboo rafting, then football, volleyball, basketball, shuttle, cricket, all actually, lot of activities in very biggest farm stay. We have 10 dormitory rooms, suite AC, and everything we have. Nice place. My name is Irshad. Resort name is Clay Club Farm Stay. So and nice. The number is one number is there. You say your number. Yeah, my number. This number is 96059400604. This is our number. Just contact if you good. Thank you. Okay. Thank you, sir. Thank you. Thank you for giving this resort to me. And it is so nice resort. It's now newly, only 2 Okay. years. We have construction, a lot of construction was going on. Okay. Within 1 year, the biggest. This maybe. After 1 year, it is Okay, finished. it is okay. I will come after 1 year Yeah, sure. with my friends. Thank you. Okay, sir. Thank you. ಇಲ್ಲಿಗೆ ಬಂದರೆ ಎಷ್ಟು ಆಕ್ಟಿವಿಟೀಸ್ ಇದೆ. ಹಾಂ ಸರ್, ತುಂಬ ಸಕ್ಕತ್ತಾಗಿದೆ. ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ಸೀರಿಯಸ್ ಆಗಿ ಅದೇನಿಲ್ಲ, ಚೆನ್ನಾಗಿದೆ. ಆದರೆ ಯಾರೂ ಇರಲಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ. ಕನ್ಸ್ಟ್ರಕ್ಷನ್ ಆದಮೇಲೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಹಾರ್ಸ್ ರೈಡಿಂಗು ಏನೇನೋ ಇದೆ ಇಲ್ಲಿ. ನೆಕ್ಸ್ಟ್ ಲೆವೆಲ್. ಯಾರು ಮ್ಯಾರೇಜು ಏನಾದ್ರು ಇರಬೇಕು ಅಂದರೆ, ಮತ್ತು ಗ್ರೂಪ್ ಜೊತೆ ಬಂದಿದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರು ಅವ್ರ ಇನ್ಸ್ಟಾ ಪೇಜಲ್ಲಿ ಹಾಕ್ತೀನಿ. ಯಾರು ಇಂಟ್ರೆಸ್ಟ್ ಇರೋದು ದಯವಿಟ್ಟು ಬನ್ನಿ, ಚೆನ್ನಾಗಿದೆ. ಥ್ಯಾಂಕ್ ಯು.